ಮತ್ತು ಶೋರೂಮಿನ ಆ್ಯಂಬಿಯನ್ಸ್ ಹಾಗೆ ಎಕ್ಸಿಕ್ಯೂಟಿವ್ಸ್ ಪ್ರತಿಯೊಬ್ಬರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಾಗ ಹಲವಾರು ಶೋರೂಮ್ಸು ನಾನು ವಿಸಿಟ್ ಮಾಡಿದ್ದೆ, ಸುಮಾರು ಗಾಡಿಗಳು ಕೂಡ ತಗೊಂಡಿದ್ದೀನಿ, ಕಾರುಗಳು ಕೂಡ. ನಂದಿ ಟೊಯೋಟದ ಒಂದು ಪ್ರತ್ಯೇಕವಾದ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಯ್ತು ಇಲ್ಲಿ ಬಂದ ಕೂಡಲೇ. ಹಾಗಾಗಿ ನಾನು ಬಂದ ಕೂಡಲೇ ಎಕ್ಸಿಕ್ಯೂಟಿವ್ ಆದ ರಾಜಕೀಯನವರು ಮೀಟ್ ಮಾಡಿದೆ. ಬಂದ ಕೂಡಲೇ ಹಲವಾರು ಗಾಡಿ ಬಗ್ಗೆ ಹೇಳಿದ್ರು. ಅದು ನನ್ನ ಮನಸ್ಸಲ್ಲಿ ಒಂದು ಗಾಡಿ ಇತ್ತು, ಟೊಯೋಟಾ ಹೈರೈಡರ್ ತಗೋಬೇಕು ಅಂತ. ಯಾಕಂದ್ರೆ ಇವಾಗ ಹೈಬ್ರಿಡ್ ಆಗ್ತಾ ಇದೆ, ಎಲೆಕ್ಟ್ರಿಕ್ ಆಗ್ತಾ ಇದೆ. ಹೈಬ್ರಿಡ್ನ ಸ್ವಲ್ಪ ಹೆಚ್ಚಾಗಿ ಕಾನ್ಸಂಟ್ರೇಷನ್ ನಾನು ಮಾಡಿದೆ. ಯಾಕಂದರೆ ಎಲೆಕ್ಟ್ರಿಕ್ ತೊಗೊಂಡಾಗ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಲಾಂಗ್ ರನ್, ನಾನು ಹೆಚ್ಚಾಗಿ ಲಾಂಗ್ ರನ್ ಹೋಗ್ತಾ ಇರ್ತೀನಿ. ಲಾಂಗ್ ರನ್ ಅಂದರೆ ಕೇರಳ, ಮಂಗಳೂರು ಈ ಥರ ಓಡಾಡ್ತಾ ಇರ್ತೀನಿ, ಆ ಕಡೆ ಓಡಾಡ್ತಾ ಇರ್ತೀನಿ. ಅಂಥದ್ದಲ್ಲಿ ನನಗೆ ಎಲೆಕ್ಟ್ರಿಕ್ ಆದ್ರೆ ಚಾರ್ಜ್ ಮಾಡ್ಲಿಕ್ಕೆ ಸ್ವಲ್ಪ ಅನಾನುಕೂಲತೆ ಇದೆ ಎಲ್ಲ ಕಡೆ. ಹಾಗಾಗಿ ನಾನು ಏನು ಮಾಡಿದೆ, ನನ್ನ ಮನಸ್ಸಲ್ಲಿ ಅನಿಸ್ತು ಹೈಬ್ರಿಡ್ ತೊಗೊಳ್ಳೋಣ. ಹೈಬ್ರಿಡ್ ಆದರೆ ಡ್ಯೂಲ್ 3 ಸಿಲಿಂಡರ್ಸ್ ಇದೆ, ಹಾಗಾಗಿ ಡ್ಯೂಯಲ್ ಆಗಿ ಯೂಸ್ ಮಾಡ್ಬೋದು ಅಂತ ಒಂದು ಉದ್ದೇಶಕ್ಕೆ ನಾನು ಹೈಬ್ರಿಡ್ ಇಷ್ಟಪಟ್ಟು ತೊಗೊಂಡೆ. ಇಲ್ಲಿ ಬಂದಾಗ ಪ್ರತಿಯೊಂದು ಆಕ್ಸೆಸರೀಸ್ ಆಗಲಿ ಎಲ್ಲನೂ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಎಷ್ಟೆಷ್ಟು ಕಾಸ್ಟಿಂಗ್ ಆಗುತ್ತೆ ಅಂತೆಲ್ಲ ಎಲ್ಲ ಸ್ಪೆಸಿಫೈ ಮಾಡಿ ನನಗೆ ಹೇಳಿದ್ದಾರೆ. ಹಾಗಾಗಿ ನನಗೆ